ನಮಸ್ಕಾರ ಗೆಳೆಯರೇ, ಮೈಥೋಸ್ ಮತ್ತು ಮಾಜಿಗೆ ಸುಸ್ವಾಗತ. ಇಂದು ರಾಮಾಯಣದ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಇದು ಪ್ರೀತಿಯ, ಸ್ನೇಹದ ಮತ್ತು ಸರಳತೆಯ ಮಹತ್ವವನ್ನು ತೋರಿಸುವ ಕಥೆ. ರಾವಣನ ಮೇಲಿನ ವಿಜಯದ ನಂತರ ಶ್ರೀರಾಮ, ಸೀತಾ ಮತ್ತು ಲಕ್ಷ್ಮಣನು ಅಯೋಧ್ಯೆಗೆ ಹಿಂತಿರುಗುವ ದಾರಿಯಲ್ಲಿ ಅವರು ಋಷಿ ಭಾರದ್ವಾಜ ಆಶ್ರಮವನ್ನು ನೋಡಿದರು. ಶ್ರೀರಾಮನು ಆ ದಿನ ರಾತ್ರಿ ಅಲ್ಲಿಯೇ ಇರಲು ಬಯಸುತ್ತಾನೆ. ಶ್ರೀರಾಮನು ಋಷಿ ಭಾರದ್ವಾಜ ಆಶ್ರಮವನ್ನು ತಲುಪಿದ ನಂತರ ಅವರನ್ನು ಋಷಿ ಭಾರದ್ವಾಜರು ಸ್ವಾಗತಿಸಿದರು. ಅವರ ಕಣ್ಣುಗಳು ಮೂವರನ್ನು ನೋಡಿ ಸಂತೋಷದಿಂದ ಹೊಳೆಯುತ್ತಿದ್ದವು. ಸ್ವಾಗತ. ಶ್ರೀರಾಮ, ಸೀತಾ ಮಾತಾ ಮತ್ತು ಲಕ್ಷ್ಮಣ, ನಿಮ್ಮ ಉಪಸ್ಥಿತಿಯು ನನ್ನ ಆಶ್ರಮಕ್ಕೆ ಬೆಳಕನ್ನು ತರುತ್ತದೆ ಎಂದು ಅವರು ಉದ್ಗರಿಸಿದರು. ವಿಶ್ರಾಂತಿ ಮತ್ತು ಊಟವನ್ನು ಹಂಚಿಕೊಳ್ಳಲು ಅವರನ್ನು ಆಹ್ವಾನಿಸಿದರು. ಆಶ್ರಮದ ಮೇಲೆ ಚಿನ್ನದ ವರ್ಣವನ್ನು ಬಿತ್ತರಿಸಿದ ಸೂರ್ಯ ಅಸ್ತಮಿಸಲು ಪ್ರಾರಂಭಿಸಿದಾಗ ರಾಮನಿಗೆ ಇದ್ದಕ್ಕಿದ್ದಂತೆ ತನ್ನ ಸಹೋದರ ಭರತನಿಗಾಗಿ ಹಂಬಲವಾಯಿತು. ಭರತನು ತಮ್ಮ ಮರಳುವಿಕೆಗಾಗಿ ಉಸಿರು ಬಿಗಿಹಿಡಿದು ಕಾಯುತ್ತಿರುವುದನ್ನು ಅವನು ಅರಿತುಕೊಂಡನು. ತನ್ನ ಸಹೋದರನ ಭಾವನೆಗಳ ಬಗ್ಗೆ ಚಿಂತಿಸಿದ ರಾಮನು ತನ್ನ ನಿಷ್ಠಾವಂತ ಸ್ನೇಹಿತ ಹನುಮಂತನ ಕಡೆಗೆ ತಿರುಗಿದನು. ಹನುಮಾನ್, ನನ್ನ ನಿಷ್ಠಾವಂತ ಸ್ನೇಹಿತ, ದಯವಿಟ್ಟು ಭರತನಿಗೆ ಸಂದೇಶವನ್ನು ಒಯ್ಯಿರಿ. ನಾವು ಸುರಕ್ಷಿತವಾಗಿರುತ್ತೇವೆ ಮತ್ತು ಶೀಘ್ರದಲ್ಲೇ ಮನೆಗೆ ಹೋಗುತ್ತೇವೆ ಎಂದು ಅವನಿಗೆ ತಿಳಿಸಿ. ಗಾಳಿಯ ವೇಗದಿಂದ ಹನುಮಂತನು ಆಕಾಶಕ್ಕೆ ಹಾರಿದನು. ಅವನ ಹೃದಯವು ಭಕ್ತಿಯಿಂದ ತುಂಬಿತು. ಕ್ಷಣಮಾತ್ರದಲ್ಲಿ ಅಯೋಧ್ಯೆಯನ್ನು ತಲುಪಿ ರಾಮನ ಸಂದೇಶವನ್ನು ಭರತನಿಗೆ ತಲುಪಿಸಿದನು. ಧನ್ಯವಾದ ಪ್ರಿಯ ಹನುಮಾನ್. ನಾನು ಈ ಸುದ್ದಿಗಾಗಿ ಕಾಯುತ್ತಿದ್ದೇನೆ. ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ಹೃದಯ ಅಂತಿಮವಾಗಿ ನಿರಾಳವಾಗಿದೆ ಎಂದು ಭರತ ಹೇಳಿದರು. ಆಶ್ರಮಕ್ಕೆ ಹಿಂತಿರುಗಿದ ಹನುಮಂತನು ಭರದ್ವಾಜ ಮುನಿ ಅತಿಥಿಗಳಿಗೆ ಭೋಜನವನ್ನು ಸಿದ್ಧಪಡಿಸಿದ್ದನ್ನು ಕಂಡುಕೊಂಡನು. ಆದರೆ ಸರ್ವರ್ಗಳು ಸುತ್ತಲೂ ನೋಡಿದಾಗ ಹನುಮಂತನಿಗೆ ಊಟ ಮಾಡಲು ಸಾಕಷ್ಟು ಬಾಳೆ ಎಲೆಗಳಿಲ್ಲ ಎಂದು ಅವರು ಅರಿತುಕೊಂಡರು. ಈ ಸನ್ನಿವೇಶದ ಸಂದಿಗ್ಧತೆಯನ್ನು ಕಂಡ ರಾಮನು ಸರಳವಾದ ಆದರೆ ಶಕ್ತಿಯುತವಾದ ಹೆಜ್ಜೆಯನ್ನು ಇಡಲು ನಿರ್ಧರಿಸಿದನು. ಸೌಮ್ಯವಾದ ನಗುವಿನೊಂದಿಗೆ ಅವನು ತನ್ನ ಬಲಗೈಯ ಮಧ್ಯದ ಬೆರಳನ್ನು ತೆಗೆದುಕೊಂಡು ಬಾಳೆ ಎಲೆಯ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದನು. ಅದನ್ನು 2 ಸಮಾನ ಭಾಗಗಳಾಗಿ ವಿಂಗಡಿಸಿದನು. ಸೇವಕರು ಹನುಮಾನ ಪಕ್ಕದಲ್ಲಿ ಬಣ್ಣ ಬಣ್ಣದ ಹಣ್ಣುಗಳನ್ನು ಮತ್ತು ಶ್ರೀರಾಮನ ಪಕ್ಕದಲ್ಲಿ ಬೇಯಿಸಿದ ವಿವಿಧ ಅನ್ನ ಮತ್ತು ಸಾಂಬಾರ್ ಪಲ್ಯಾಹಾರವನ್ನು ಬಡಿಸಿದರು. ಈ ರಾತ್ರಿಯೂ ನಾವು ಒಂದಾಗಿ ಭೋಜನ ಮಾಡುತ್ತೇವೆ ಎಂದು ರಾಮನು ಅಭಿಮಾನದಿಂದ ಕೈ ಎತ್ತಿ ಹೇಳಿದರು. ಈ ಕಥೆಯು ನಮ್ಮ ಜೀವನದಲ್ಲಿ ಸಂಬಂಧಗಳು, ಗೌರವ ಮತ್ತು ಪ್ರೀತಿಯ ಮೌಲ್ಯವನ್ನು ನೆನಪಿಸುತ್ತದೆ. ಪೌರಾಣಿಕ ಕಥೆಗಳು ನಮ್ಮ ಸಂಸ್ಕೃತಿಯ ಭಾಗವಲ್ಲ, ಅವು ನಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶಕ ತತ್ವಗಳಾಗಿವೆ. ನಮ್ಮ ಚಾನೆಲ್ ಅನ್ನು ಬೆಂಬಲಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂಬರುವ ವಿಡಿಯೋಗಳಲ್ಲಿ ನಾವು ನಿಮ್ಮೊಂದಿಗೆ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತೇವೆ. ಮರೆಯಬೇಡಿ, ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ವೀಕ್ಷಣೆಗಳನ್ನು ಹಂಚಿಕೊಳ್ಳಿ.